ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಯಾವ ಥರ ಹೋಗ್ತಾಯಿದೆ ಅಂದರೆ ಫ್ರೆಂಡ್, ಎಲ್ಲ ತರಕಾರಿಗಳೆಲ್ಲ ಸ್ವಲ್ಪ ತಂದಿರೋದೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಗಿದ್ರು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ. ಕೊತ್ತಂಬರಿ ಎಲ್ಲ ತಂದಿದ್ದೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕೊತ್ತಂಬರಿ ಸೊಪ್ಪು ಬಿಡಿಸೋದಂದರೆ ನನಗೆ ಇಷ್ಟನೇ ಆಗೋಲ್ಲ, ಯಾಕಂದರೆ ಅದು ನನಗೊಂಥರ ಇರಿಟೇಷನ್ ಆಗುತ್ತೆ. ಬಟ್ ತುಂಬ ನಿಧಾನ ಆಗುತ್ತೆ, ಯಾಕೆ ಅಂದರೆ ನಾನು ನಿಧಾನ ಮಾಡ್ತೀನೋ ಇಲ್ಲ ಅದು ನಿಧಾನ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನೋಡಿ, ದಂಟಿನ ಸೊಪ್ಪು ಪಾಲಕ್ ಸೊಪ್ಪೆಲ್ಲ ಹಾಳಾಗೋಗಿದೆ, ಅದನ್ನೆಲ್ಲ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನು ಬೆಳಗ್ಗೆ ಬಂದುಬಿಟ್ಟು ಮಾಮೂಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಲ್ಲ. ಇಲ್ಲಿ ಬಂದ್ಬಿಟ್ಟು ನಾನಿವತ್ತು ಬೇಗ ಮಾಡ್ಕೊಂಬಿಡೋಣ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ. ಇದಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಮೇಯ್ನ್ ಏನಂದರೆ ಇಡ್ಲಿಗೆ ಬಂದು ಸಾಂಬಾರು ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇದಂತೂ ಹೋಟ್ಲು ಥರನೇ ಇರುತ್ತೆ, ಸೇಮ್ ನಾವು ಇವಾಗ ಹೋಟ್ಲಲ್ಲೆಲ್ಲ ಡಿಪ್ ಮಾಡಿ ಕೊಡ್ತಾರಲ್ಲ ಆ ಥರ ಇರುತ್ತೆ. 1 ಕಪ್ಪಾಗಷ್ಟು ತೊಗರಿಬೇಳೆ ಹಾಕ್ಕೊಂಡು ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೆ ನಾನು, ಬೇಗ ಆಗಲಿ ಅಂತ. ಅದನ್ನು 1 ಕಪ್ಪಷ್ಟು ಬೇಳೆ ಹಾಕ್ಕೊಂಡು ಒಂದು 2 ಮೀಡಿಯಮ್ ಸೈಜ್ದು ಟೊಮೆಟೊ ಕಟ್ ಮಾಡಿಕೊಂಡು, ಒಂದು 1 ಈರುಳ್ಳಿ ಹಾಕ್ಕೊಂಡು, ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ನಿಮ್ಮ ಮನೇಲಿ ಏನೋ ಕ್ವಾಂಟಿಟಿ ಜಾಸ್ತಿ ಜನ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಇಷ್ಟು ಸಾಕು. ಇದನ್ನೆಲ್ಲ ಹಾಕ್ಕೊಂಡು ಕೂಗಿಸ್ಕೊಂಡ್ಬೇಕು ಒಂದು 2-3 ವಿಜಿಲು. ಇಲ್ಲಿ ಬಂದ್ಬಿಟ್ಟು ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಈ 5 ಐಟಮ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಗಮ್ಮನ್ನಂಗೆ ಹುರ್ಕೋಬೇಕು. ಯಾಕಂದರೆ ನಾನು ಒಟ್ಟಿಗೆ ಹಾಕೊಂಬಿಟ್ಟಿದ್ದೆ, ಆಮೇಲೆ ಯಾಕಂದರೆ ಹೇಳಿಬಿಟ್ರೆ ಸರಿ ಆಗುತ್ತಲ್ವ, ನಿಮಗೂ ಗೊತ್ತಾಗ್ಬಿಡುತ್ತೆ. ಮತ್ತು ಸಪ್ರೇಟ್ ಮಾಡ್ಕೊಳಕ್ಕಾಗಲ್ವಾ, ಇಲ್ಲ ಅದಕ್ಕೋಸ್ಕರ ಎಲ್ಲ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡೆ. ಮತ್ತು ನಾವು ಇದನ್ನೆಲ್ಲ ಕೂಗಿಸ್ಕೊಂಡಿರ್ತೀವಲ್ಲ ಫ್ರೆಂಡ್, ಆ ಕೂಗಿಸ್ಕೊಂಡಿರೋದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಒಂದು ಪಾತ್ರೆಲಿ ಅದೇ ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ ನಾನು. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಎಣ್ಣೆ ಬಿಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು, ಮತ್ತು ಈ ಸಣ್ಣ ಸಾಂಬಾರು ಈರುಳ್ಳಿ ಅಂತಲೇ ಬರುತ್ತಲ್ಲ, ಮೇಯ್ನ್ ಇದು ಸಾಂಬಾರು ಈರುಳ್ಳಿ ಅಂತಲೇ ಹೇಳೋದು. ಈ ಸಣ್ಣ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಾಮೂಲಿ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಮಾಡೋದಷ್ಟು ಸಾಂಬಾರುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಹೋಟ್ಲು ಸಾಂಬಾರುಗಳು ಮತ್ತು ರಸಮ್ಮು, ತಿಳಿ ಸಾರಿಗೆಲ್ಲ ಹಿಂಗೆ ಹಾಕ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಒಂದು 4-5 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಸ್ವಲ್ಪ ಅರ್ಧ ಆದಷ್ಟು ಟೊಮೆಟೊನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಟೊಮೆಟೊ ಅಲ್ಲಿ ಬ್ಲೆಂಡ್ ಮಾಡಿಬಿಟ್ಟಿರ್ತೀವಲ್ಲ ನಾವು, ಒಂದೊಂದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಗಮ್ಮನಾಗಿ ನೀವೇನಾದ್ರು ಬೇಕು ಅಂದರೆ ಸ್ವಲ್ಪ ತುಪ್ಪ ಬೇಕಂದರೆ ತುಪ್ಪನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಈ ಸಾಂಬಾರಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸ್ವಲ್ಪ ಹುಣಸೆಹಣ್ಣ ನಾವು ನೆನೆಸಿಟ್ಕೊಂಡಿರಬೇಕಾಗತ್ತೆ ಸೈಡಲ್ಲಿ. ಆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಮಾಡಿಬಿಟ್ಟು ಒಗ್ಗರಣೆ ಆದಮೇಲೆ ಈ ರುಬ್ಕೊಂಡಿರ್ತೀವಲ್ಲ ಬೇಳೆ ಕಟ್ಟನ್ನ, ಅದನ್ನು ಹಾಕ್ಕೊಂಡು ಕಡೆಯಲ್ಲಿ ನಾವು ಹುರ್ಕೊಂಡಿರೋದನ್ನ ಪೌಡ್ರ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಯೋಕೆ ಬಿಡಬೇಕು. ಲೈಟಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ, ಇಡ್ಲಿಗೆ ನೋಡಿಕೊಂಡು ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇಡ್ಲಿಗೆ ಡಿಪ್ ಮಾಡ್ಕೊಂಡು ತಿನ್ನೋ ಥರ ಇರಬೇಕು. ಮತ್ತು ಮಧ್ಯದಲ್ಲಿ ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಸಾಂಬಾರು ಆಯಿತು ಇಡ್ಲಿಗೆ, ಸೇಮ್ ಹೋಟ್ಲು ಥರನೇ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಬೆಳಿಗ್ಗೆನೇ ನಿಮ್ಗೆ ಗೊತ್ತು, ಶುಂಠಿ, ಸ್ವಲ್ಪ ನೆಲ್ಲಿಕಾಯಿ ಮತ್ತು ಪುದೀನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕುಡಿಯೋದು ಇದು ತುಂಬ ಒಳ್ಳೆಯದು ಅಂತ ಹೇಳಿದ್ದೀನಲ್ಲ ಫ್ರೆಂಡ್. ನೀವು ಮನೇಲಿ ಇವಾಗಂತೂ ನೆಲ್ಲಿಕಾಯಿ ಎಲ್ಲ ಕಡೆಯೂ ಸಿಕ್ಕುತ್ತೆ, ತಂದು ಮಾಡಿಕೊಂಡು ಮಕ್ಳಿಗೂ ಕೊಡಿ ಮತ್ತು ನೀವು ಕುಡೀರಿ. ಡೈಲಿ ಒಳ್ಳೆಯದು. ಡೈಲಿ ಒಂದು ಟೈಮ್ ನಿಮಗೆ ಬೆಳಗ್ಗೆ ಅಕಸ್ಮಾತ್ ಏನೋ ಆಗಲ್ವಾ, ಅಕಸ್ಮಾತ್ ಸಂಜೆ ಹೊತ್ತಾದರೂ ಕುಡಿಬೋದು. ಇಲ್ಲ ಇವಾಗಂತೂ ಬಿಸಿಲುಗಾಲದಲ್ಲಿ ಯಾವಾಗಾದ್ರೂ ಕುಡ್ಕೋಬೋದು. ಸ್ವಲ್ಪ ಕಸರಿ ಥರ ಅನಿಸುತ್ತೆ, ನಾನು ಸ್ವಲ್ಪ ತರಿಯಾಗೆ ರುಬ್ಕೊತೀನಿ, ಯಾಕಂದ್ರೆ ನನಗೆ ನೆಲ್ಲಿಕಾಯಿ ಬಾಯಿಗೆ ಸಿಕ್ಕರೆ ಇಷ್ಟ, ಅದಕ್ಕೋಸ್ಕರ. ಬೇಕಾದ್ರೆ ನೀವು ನೈಸಾಗಿ ರುಬ್ಕೊಂಡು ಕುಡಿಬೋದು. ಇಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ ನೋಡಿ. 3 ಇಡ್ಲಿ ಇಟ್ಕೊಂಡಿದ್ದೀನಿ ತಿನ್ನೋಣ ಅಂದ್ಬಿಟ್ಟು. ಫುಲ್ಲು ಡಿಪ್ ಮಾಡ್ಕೋಬೇಕು. ಸೇಮ್ ಹೋಟ್ಲಲ್ಲೂ ಇದೇ ಥರ ಪ್ಲೇಟ್ ಕೊಡೋದು ನೋಡಿ, ನಮ್ಮ ಮನೇಲೂ ಇದೇ ಥರ ಒಂದು ಪ್ಲೇಟ್ ಇದೆ. ಫುಲ್ಲು ಸಾಂಬಾರು ಹಾಕ್ಕೊಂಡು ಇಡ್ಲಿ ನೆನೆಯಷ್ಟು ಸಾಂಬಾರು ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿ. ಚೆನ್ನಾಗಿರುತ್ತೆ. ಮತ್ತು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರಾದರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಎಲ್ಲ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗಿತ್ತು. ಅಯ್ಯೋ, ಇದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ನನಗೆ. ಎಲ್ಲ ಫುಲ್ಲು ಕ್ಲೀನಾಗಿದೆ. ಇವಾಗಂತೂ ಇನ್ನು ಮಿಕ್ಕಿದ್ದು ಸ್ವಲ್ಪ ಕೆಲಸಗಳೆಲ್ಲ ಕಬೋರ್ಡ್ದೆಲ್ಲ ಫುಲ್ಲಾಗಿದೆ, ಅದೆಲ್ಲ ನಾನು ಏನೂ ತೋರ್ಸೋಕ್ಕೆ ಹೋಗಿಲ್ಲ. ವಾರ್ಡ್ರೋಬ್ದೆಲ್ಲ ಅದೆಲ್ಲ ಕ್ಲೀನಾಗಿದೆ ನೋಡಿ. ಫ್ರಿಜ್ಜು ಫುಲ್ಲು ನೀಟಾಯಿತು, ಕ್ಲೀನಾಯಿತು. ಇನ್ನೇನು ಅಡುಗೆ ಮನೆದಿನ್ನೇನು ಕೆಲಸ ಎಲ್ಲ ನೀಟಾಗಿದೆ, ಚೆನ್ನಾಗಿ ಕ್ಲೀನಾಗಿದೆ. ಬಟ್ ಇದೇನು ಗೊತ್ತಾ, ಇಲ್ಲಿ ಒಂದು ಡೋರ್ ಇದೆ, ಬಟ್ ಅದು ಬಂದ್ಬಿಡುತ್ತೆ.
ನಾನು ಅದಕ್ಕೆ ಬಿಚ್ಚಿಬಿಟ್ಟು ಎತ್ತಿಕ್ಬಿಟ್ಟಿದ್ದೀನಿ. ಅವರೇನು ಓನರ್ ಟೈಟ್ ಮಾಡಿಕೊಡ್ಲಿಲ್ಲ ನಮಗೆ. ಅದಕ್ಕೆ ಬೇಡ ಇನ್ನೇನು ಕಾಲ ಮೇಲೆ ಬೀಳುತ್ತೆ ಅಂತ ಅದನ್ನು ಬಿಚ್ಚಿಕ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಬಂದ್ಬಿಟ್ಟು ನೆಲ್ಲಿಕಾಯಿ ಸೈಡ್ನಲ್ಲಿ ಫುಲ್ಲು ಒಂದು 3/4 kg ಅಷ್ಟಿತ್ತು. ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಕ್ಯೂಬ್ಸ್ ಮಾಡಿ ಎಲ್ಲ ಕಟ್ ಮಾಡಿ ಸಣ್ಣ, ಯಾಕಂದ್ರೆ ನೆಲ್ಲಿಕಾಯಿ ಸ್ವಲ್ಪ ಗಟ್ಟಿಗಿರುತ್ತಲ್ಲ, ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಫುಲ್ಲು. ಆಯಿತು, ಅದನ್ನು ಒಂದು ತೋರಿಸ್ತೀನಿ ನಿಮ್ಗೆ ಮಾಡಿದಾಗ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿ ಮಾಡಿಕೊಂಡು ಬೋಂಡಾಸ್ ಮಾಡಿದ್ದೀನಿ. ಬೋಂಡಾಸು ಏನೋ ಪಲ್ಯ ಏನೋ ಮಾಡಿದ್ದೀನಿ. ಇದು ಮಾಡಿಬಿಟ್ಟು ನೆಕ್ಸ್ಟ್ ಹಾಗೇನೆ ಕೆಲಸ ಮಾಡ್ಕೊತ ನಾನು ಟ್ವಿಕ್ಸಿಗೆ ಸ್ನಾನ ಮಾಡಿಸ್ಬಿಡೋಣಪ್ಪ ಅಂದ್ಬಿಟ್ಟು, ಯಾಕಂದರೆ ಆಗಲ್ಲ ಅಲ್ಲ, ಆಮೇಲೆ ಹಬ್ಬದ ದಿನ 2 ದಿನ ಹಿಂದೆ 1 ದಿನ ಹಿಂದೆ ಆಗಲ್ಲ ಅಂದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟೆ. ಟ್ವಿಕ್ಸಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡೆ. ಇಲ್ಲಿ ಬಂದ್ಬಿಟ್ಟು ನಾನು ಬ್ರೆಡ್ ಹಲ್ವಾ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದೊಂದ್ಸರಿ ಬ್ರೆಡ್ ತಂದಿರ್ತೀವಿ ಅಂದ್ಕೊಳ್ಳಿ ಫ್ರೆಂಡ್, ಅದು ಖಾಲಿನೇ ಆಗೋಲ್ಲ. ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ತುಪ್ಪ, 1 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಗೋಡಂಬಿ, ಮೇಯ್ನ್ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ, ದ್ರಾಕ್ಷಿ ಏನು ಬೇಕಾಗಲ್ಲ. ಗೋಡಂಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಲೈಟಾಗಿ ನಾವು ಪಾಯಸಕ್ಕೆಲ್ಲ ಹುರ್ಕೊತೀವಲ್ಲ, ಆ ಥರ ಹುರ್ಕೊಂಬಿಟ್ಟು ಸೈಡಲ್ಲಿ ತೆಗೆದು ಇಟ್ಕೊಂಬಿಡಿ. ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು. ಬ್ರೆಡ್ ತಂದು ಖಾಲಿನೇ ಆಗೋಲ್ಲ ಒಂದೊಂದು ಟೈಮು, ಹಾಗೇ ಇಟ್ಟಿರ್ತೀವಲ್ಲ, ಆ ಟೈಮಲ್ಲಾದರೂ ಮಾಡ್ಕೊಬೋದು. ಇಲ್ಲ ನೀವು ಬ್ರೆಡ್ಡು ಕೇಸರಿಬಾತ್ ಎಲ್ಲ ಬೇಡ ತಿಂದು ಒಂಥರ ಏನಪ್ಪ ಯಾವಾಗಲೂ ಕೇಸರಿಬಾತು ಪಾಯಸನೇ ಅನ್ನೋ ಬದಲು ಈ ಥರನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಏನರಲ್ಲಿ ಚೆನ್ನಾಗಿ ಮಕ್ಕಳಿಗೆಲ್ಲ ಕೊಟ್ಟರೆ ಏನಿದು ಅಂತ ಕೇಳ್ತಾರೆ. ಚೆನ್ನಾಗಿರುತ್ತೆ, ಟೇಸ್ಟ್ ತಿನ್ಬೋದು ಎಲ್ಲರೂ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ಎಲ್ಲ ಈ ಥರ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀವಿ. ಇಟ್ಕೊಂಡು ಬ್ರೆಡ್ಡನ್ನು ಬಂದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ಅದೇ ತುಪ್ಪದಲ್ಲಿ ನಾನು ಲೈಟಾಗಿ ಫ್ರೈ ರೋಸ್ಟ್ ಥರ ಮಾಡ್ಕೊಂಡು. ತುಂಬ ರೋಸ್ಟ್ ಮಾಡೋಕ್ಕೋಗ್ಬಾರ್ದು, ಸುಮ್ಮನೆ ಆ ತುಪ್ಪ ಎಲ್ಲ ಅಂಟ್ಕೊಳ್ಳಿ ಅಷ್ಟೇ, ಜಾಸ್ತಿ ಏನು ಬೇಡ. ಮತ್ತು ನಾವು ತುಪ್ಪದಲ್ಲೇ ಬೇಯಿಸ್ತೀವಲ್ಲ, ಅದು ಬೆಂದೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಇದು ಏಲಕ್ಕಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ಬೆಲ್ಲದಲ್ಲಿ. ಆದಷ್ಟು ಏನೇ ಮಾಡಿದ್ರೂ ನಾವು ಸ್ವೀಟ್ಗಳನ್ನ ಬೆಲ್ಲದಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಶುಗರ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನಾವು. ಇಲ್ಲಿ ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ದೀನಿ. ಮತ್ತು ಅದಕ್ಕಾಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊತಾ ಇರಬೇಕಾಗುತ್ತೆ. 1 ಕಪ್, ಸ್ಮಾಲ್ ಕಪ್ಪಲ್ಲಿ ತುಪ್ಪ ಅಂದ್ಕೊಳ್ಳಿ ನೀವು. ಬೆಲ್ಲ ನಿಮಗೆ ನಾನು ಈ ಬ್ರೆಡ್ ಪೌಡ್ರ್ ಇತ್ತಲ್ಲ, ಅದ್ರ ಅಳತೆಗೆ ಇಟ್ಕೊಂಡಿದ್ದೀನಿ. ಹಬ್ಬಬ್ಬ ಇದು ಒಂದು 3/4 ಪೌಂಡಷ್ಟು ಬ್ರೆಡ್ ಅಂತ ಅಳತೆ ಇಟ್ಕೊಂಡಿದ್ದೀನಿ ನಾನು. ಅಷ್ಟಕ್ಕೆ ನಾನು ಬಂದ್ಬಿಟ್ಟು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಯಾಕೋ ಕರಗ್ತಾನೆ ಇಲ್ಲ, ಅದಕ್ಕೆ ಸೌಟಲ್ಲೇ ನಾನು ಕುಟ್ಕೊಂಡು ಹಾಗೇ ಮೆತ್ತಗಾಗಲಿ ಅನ್ನೋ ಇದಕ್ಕೆ ಮಾಡ್ಕೊತೀನಿ. ಫುಲ್ಲು ನೈಸಾಗಿ ಪೌಡ್ರು, ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತರ್ತರಿಯಾಗಿರಲಿ ಅಷ್ಟು ಸಾಕು. ತುಂಬ ನೈಸಾದರೂ ಚೆನ್ನಾಗಿರಲ್ಲ. ಇಲ್ಲಿ ನಾವು ಬೇಯಿಸ್ತಾ ಇರ್ತೀವಲ್ಲ, ಅದು ಅಲ್ಲೇ ಇದಾಗೋಗುತ್ತೆ, ಅದು ಬ್ರೆಡ್ಡೆಲ್ಲ ಸ್ಮ್ಯಾಶ್ ಥರ ಆಗೋಗುತ್ತೆ. ಸ್ವಲ್ಪ 1 ಲೋಟದಷ್ಟು ಹಾಲು ಹಾಕ್ಕೊಳ್ಳಿ ಸಾಕು. ನೋಡಿ ಅದು ಕುದಿ ಹತ್ತುತ್ತಾ ಇದ್ದಂಗೆ ನಾವು ಈ ಬ್ರೆಡ್ ಪೌಡ್ರನ್ನು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕಷ್ಟೇ ಫ್ರೆಂಡ್. ಇದು ಬಿಟ್ಬಿಟ್ಟೆಲ್ಲ ಹೋಗಬೇಡಿ, ಬಿಟ್ಬಿಟ್ಟು ಹೋದರೆ ಗಂಟಿಗೆ ಒಂಥರ ಅಂಡಿಡಿಯೋ ಚಾನ್ಸಸ್ ಇರುತ್ತೆ ಬೇಗ. ಇದು ತುಂಬ ಸ್ಮೂತ್ ಇರೋ ಕಾರಣ, ಬ್ರೆಡ್ಡು ಸ್ಮೂತ್ ಅಲ್ವಾ, ಒಂಥರ ಹಿಟ್ಟು ಥರ ಆಗಿಬಿಡುತ್ತಲ್ವ, ಅದು ಬೇಗ ಅಂಡಿ ಹಿಡಿದ್ಬಿಡುತ್ತೆ. ಸೇಮ್ ಕೇಸರಿಬಾತನ್ನ ನಾವು ಹೇಗೆ ಸಣ್ಣ ಉರಿಲೇ ಮಾಡ್ತೀವೋ ಅದೇ ಥರ ಇದನ್ನು ಸಣ್ಣ ಉರಿಲೇ ಮಾಡ್ಕೋಬೇಕಾಗುತ್ತೆ. ನಿಮ್ಗೇನಾದ್ರು ಹಂಗೇನಾದ್ರು ಗಟ್ಟಿ ಅನ್ನಿಸ್ತು ಅಂದರೆ ಪಕ್ಕದಲ್ಲಿ ಬಿಸಿ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿರಿ, ಅದನ್ನು ಹಾಕ್ಕೊಳ್ಳಿ. ನೋಡಿ ನಾನು ಹಾಲು ಇಟ್ಕೊಂಡಿದ್ದೀನಿ, ಅದನ್ನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ತುಂಬ ಗಟ್ಟಿ ನೀರಂತೂ ಹಾಕೋಕ್ಕೆ ಹೋಗ್ಬಿಡಿ ಜಾಸ್ತಿ. ನೀರು ಹಾಕಿದ್ರೆ ಒಂಥರ ಅಂಟಿಸ್ದಂಗೆ ಆಗಿಬಿಡುತ್ತೆ. ಅದ್ರ ಬದಲು ನೀವು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ಗಳಿಗೆ ಇನ್ನೂ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗಿ. ಫುಲ್ಲು ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಬೇಯಬೇಕದು. ಅದಕ್ಕೆ ಹೇಳಿದ್ದು ನಾನು ಸಣ್ಣ ಉರಿಲಿ ಇಟ್ಕೊಳ್ಳಿ ಅಂತ. ಇದು ಬ್ರೆಡ್ ಹಲ್ವಾ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಏನಂತಾರೆ, ಅದು ನಿಮಗೆ ಗೊತ್ತಿರುತ್ತೆ, ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದು ಕಲ್ಲಂಗಡಿ ಸೀಡ್ಸ್ ಅಂತ ಅನ್ನೋದು ಕನ್ನಡದಲ್ಲಿ ಗೊತ್ತು, ಬಟ್ ಇಂಗ್ಲೀಷಲ್ಲಿ ವಾಟರ್ ಮೆಲನ್ ಸೀಡ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ ಡ್ರೈ ಫ್ರೂಟ್ಸ್ ಅಂಗಡಿಲೆಲ್ಲ. ಅದು ವೈಟ್ ಇರುತ್ತಲ್ಲ, ಅದನ್ನು ಹಾಕ್ಕೊತೀನಿ ನಾನು. ಸ್ವಲ್ಪ ಚೆನ್ನಾಗಿರುತ್ತೆ. ಇದಕ್ಕೆ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರೋಲ್ಲ ಅಲ್ವಾ, ಅದಕ್ಕೋಸ್ಕರ ಗೋಡಂಬಿ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಗೋಡಂಬಿ ಹಾಕ್ಕೊಳ್ಳಿ. ಇದ್ದರೆ ಅದನ್ನು ವಾಟರ್ ಮೆಲನ್ ಸೀಡ್ಸು ಅದನ್ನ ಹಾಕ್ಕೋಬೋದು. ನೋಡಿ ತುಪ್ಪ ಇನ್ನೊಂದು ಸ್ವಲ್ಪ ಹಾಕೋದು, ಅದು ಬೇಯ್ತಾ ಇದ್ದಂಗೆ ನಿಮಗೆ ಅದಕ್ಕೆ ತುಪ್ಪ ಬೇಕಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಕಲ್ಲಂಗಡಿ ಬೀಜ ಅಂದರೆ ಕಪ್ಪುದಲ್ಲ ಫ್ರೆಂಡ್, ಅದರೊಳಗಡೆ ಆ ಕಪ್ಪನ್ನೆಲ್ಲ ತೆಗೆದುಬಿಟ್ಟು ಅದನ್ನು ವೈಟ್ ತೆಗಿತಾರೆ ಆಯಿತಾ. ಹಂಗನ್ಬಿಟ್ಟು ಕಲ್ಲಂಗಡಿ ಬೀಜನೇ ಹಾಕೋಕ್ಕೆ ಹೋಗ್ಬಿಡ್ಬೇಡಿ. ಕಲ್ಲಂಗಡಿ ಬೀಜ ಅದೆಲ್ಲ ಮೇಲ್ಗಡೆ ಚಿಪ್ಪೆ ಎಲ್ಲ ತೆಗೆದು ಒಳಗಡೆದಿರುತ್ತಲ್ಲ ಅದರಲ್ಲೇ ಮಾಡೋದು ಇದು. ಆದರೆ
ನಾವು ಮಾಡೋಕ್ಕೆ ಹೋದರೆ ಆಗಲ್ಲ, ಅದೆಲ್ಲ ಕಟ್ಟಾಗುತ್ತೆ. ಬಟ್ ಅವ್ರು ಯಾವ ಥರ ಮಾಡ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ. ಇದು ವಾಟರ್ ಮೆಲನ್ ಸೀಡ್ಸ್ ಅಂತ ಹೇಳಿದ್ರೆ ಕೊಡ್ತಾರೆ. ಮಾಮೂಲಿ ಡ್ರೈ ಫ್ರೂಟ್ಸ್ ಅಂಗಡಿಲೆಲ್ಲ ಇರುತ್ತೆ. ಮತ್ತು ನೀವು ಮನೇಲಿ ಎಲೆ ಅಡಿಕೆ ಹಾಕೋರಿದ್ರೆ ಅದೇ ಏನಂತಾರೆ ಅದು, ಇವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಇವಾಗೆಲ್ಲ ಮದುವೆ ಮನೆಯಲ್ಲೆಲ್ಲ ಇಟ್ಟಿರ್ತಾರಲ್ಲ, ಕಲ್ಲು ಸಕ್ಕರೆ, ಅಡಿಕೆ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಅಡಿಕೆ ಪುಡಿ ಅಂತ ಹೇಳ್ತಾರಲ್ಲ, ಅದರಲ್ಲೂ ಇರುತ್ತೆ ನೋಡಿ. ಸುಮಾರು ಜನ ತಿಂದಿರ್ತೀರ, ಅದೇ ಅದು. ಅದನ್ನು ಇವಾಗೆಲ್ಲ ಬಂದ್ಬಿಟ್ಟು ಸ್ವೀಟ್ಸ್ಗೆ ಅದಕ್ಕೆಲ್ಲ ಸುಮಾರು ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ನೋಡಿ, ಈ ಥರ ಒಂಚೂರು ಬಾಣಲಿಗೆ ಅಂಟ್ಕೊಳ್ಳಲ್ಲ. ತುಪ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಫುಲ್ಲು ಎಲ್ಲ ತಿರ್ಗಿಸ್ಕೊತಾ ಇದ್ದರೆ ಬಾಣಲಿಗೆ ಅಂಟ್ಕೊಳ್ಳದೆ ಬಂದಮೇಲೆ ಇದಾಗಿದೆ ಅಂತಲೇ ಆಗುತ್ತೆ ನೋಡಿ. ಫುಲ್ಲು ನಾನು ತಿರ್ಗಿಸ್ಕೊತಾನೆ ಇದ್ದೀನಿ. ಮತ್ತು ಇದೇನು ಗಂಟುಗಳೆಲ್ಲ ಆಗಲ್ಲ ಫ್ರೆಂಡ್. ಇದು ನಾವು ಕೈನ ತಿರ್ಗಿಸ್ತಾನೆ ಇರಬೇಕಲ್ಲ, ತಿರ್ಗಿಸ್ತೇ ಬಿಡಬಾರ್ದು ಅಂತ ಅದಕ್ಕೆ ಹೇಳೋದು. ಚೆನ್ನಾಗಿ ತಿರ್ಗಿಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದೇ ದಿನಕ್ಕೆ ಖಾಲಿಯಾಗಿಬಿಡುತ್ತೆ ಮಕ್ಕಳಿರೋ ಮನೆಗಳಲ್ಲಂದರೆ. ಎಲ್ಲರೂ ತಿನ್ಬೋದು, ಮಕ್ಕಳು ಅಂತನಿಲ್ಲ. ಅದಕ್ಕೆ ನಾನು ಹೇಳಿದ್ದು. ಯಾಕಂದರೆ ಇವಾಗ ಆಲ್ಮೋಸ್ಟ್ ಮನೆಯಲ್ಲೆಲ್ಲ ಅತ್ತೆ ಮಾವ ಕೆಲವ್ರ ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಶುಗರ್ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದಕ್ಕೆ ನಾನು ಹೇಳೋದು ಆದಷ್ಟು ಬೆಲ್ಲ ಉಪಯೋಗಿಸಿ ಅಂತ. ಬೆಲ್ಲ ಇದ್ದರೆ ಪಾಪ ಅವರು ತಿಂತಾರೆ, ಮತ್ತು ಮಕ್ಕಳು ಕೊಡ್ಬೋದು, 1-2 ದಿನ ಇಡ್ಬೋದು, ಹಾಳಾಗಲ್ಲ ಬೆಲ್ಲದ ಐಟಮ್ಗಳು. ಅದಕ್ಕೆ ನಾವು ಆದಷ್ಟು ಬೆಲ್ಲದಲ್ಲಿ ಮಾಡಬೇಕು ನೋಡಿ. ಈ ಥರ ಈ ರೀತಿಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್, ವಾಚ್ ಮಾಡಿದ್ದಕ್ಕೆ. ಬಾಯ್, ಥ್ಯಾಂಕ್ ಯು.